ಫಸ್ಟ್ ಆಫ್ ಆಲ್ ಒನ್ ಆಫ್ ಮೈ ಫೇವ್ರೆಟ್ಸ್ ಬ್ರ್ಯಾಂಡ್ ಇಸ್ ಡಾಟ್ ಅಂಡ್ ಕೀ. ಸೊ ಇದರಲ್ಲಿ ನಾನು ಎಲ್ಲಾ ಪ್ರಾಡಕ್ಟ್ಸ್ ಅಂತ ಹೇಳಲ್ಲ, ಬಟ್ ಕೆಲವು ಪ್ರಾಡಕ್ಟ್ಸ್ ನನ್ಗೆ ಇದರಲ್ಲಿ ತುಂಬಾ ಇಷ್ಟ. ದೀಸ್ ಆಲ್ ಹ್ಯಾವ್ ವರ್ಕ್ಡ್ ಫಾರ್ ಮಿ ಆಯ್ತಾ. ಡಾಟ್ ಅಂಡ್ ಕೀ ಅವರದ್ದು ಮೋಸ್ಟ್ ಆಫ್ ದ ಪ್ರಾಡಕ್ಟ್ಸ್ ಐ ಲವ್. ಈ ಹೈಡ್ರೇಟಿಂಗ್ ಜೆಲ್ ಮಾಯಿಶ್ಚರೈಸರ್ ವಿತ್ ಪ್ರೋಬಯೋಟಿಕ್ಸ್ ನಂಗೆ ತುಂಬಾ 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 ಇಷ್ಟ. ಇದು ನಂದು ಸೆಕೆಂಡ್ ಬಾಟಲ್ ಅಂಡ್ ಇದನ್ನು ಕೂಡ ನಾನು ರಿಲಿಜಿಯಸ್ಲಿ ಯೂಸ್ ಮಾಡ್ತಿದ್ದೀನಿ. ಅಂಡ್ ಅವರದ್ದು ಎಲ್ಲಾ ಸನ್ಸ್ಕ್ರೀನ್ ಗಳು ತುಂಬಾ ತುಂಬಾ ಚೆನ್ನಾಗಿದೆ. ಈವನ್ ಅವರದ್ದು ಹೊಸ ಲಿಪ್ ಬಾಮ್ ಫಾರ್ಮುಲಾ ಚೆನ್ನಾಗಿದೆ ಅಂತ ಕೇಳ್ಪಟ್ಟಿದ್ದೀನಿ. ನಾನು ಅದನ್ನ ಯೂಸ್ ಮಾಡಿಲ್ಲ, ಯಾಕಂದ್ರೆ ನಂಗೆ ಒಮ್ಮೆ ಅವರದ್ದು ಲಿಪ್ ಬಾಮ್ ಅಲ್ಲಿ ಅಷ್ಟೊಂದು ಇಷ್ಟ ಆಗ್ಲಿಲ್ಲ. ನಿಮ್ಗೆ ಗೊತ್ತಿದೆ, ಆ ವಿಡಿಯೋ ಬೇಕಾದ್ರೆ ಇಲ್ಲಿ ಐ ಬಟನ್ ಅಲ್ಲಿ ಬಿಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ಅದೊಂದೇ ಒಂದು ಪ್ರಾಡಕ್ಟ್ ಅನ್ಸುತ್ತೆ ಡಾಟ್ ಅಂಡ್ ಕೀಯಿಂದ ನಾನು ಪರ್ಚೇಸ್ ಮಾಡಿದ್ದು ನಂಗೆ ಇಷ್ಟ ಆಗ್ಲಿಲ್ಲ. ಬೇರೆಲ್ಲಾ ಪ್ರಾಡಕ್ಟ್ಸ್ ಅವರದ್ದು ನಂಗೆ ತುಂಬಾ 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 ಇಷ್ಟ. ಈವನ್ ಅವರದ್ದು ಫೇಸ್ ಮಾಸ್ಕ್ ಗಳು, ಜೆಲ್ ಮಾಸ್ಕ್ ಗಳು ಆಸಮ್. ದಿಸ್ ಬ್ರ್ಯಾಂಡ್ ಹಸ್ ರಿಯಲಿ ವರ್ಕ್ಡ್ ಔಟ್ ಫ್ರಮ್ ಮೀ. ನನಗೆ ತುಂಬಾ ಇಷ್ಟ. ಈ ಬ್ರ್ಯಾಂಡ್ ಇಂದ ನಾನು ತುಂಬಾ ಪ್ರಾಡಕ್ಟ್ಸ್ ಗಳನ್ನ ಖರೀದಿಸಿದ್ದೇನೆ ಅಂಡ್ ಮುಂದೆ ಕೂಡ ಖರೀದಿಸ್ತೀನಿ. ಸೆಕೆಂಡ್ಲಿ ಫೇಸ್ ಶಾಪ್, ಇವರದ್ದು ನಾನು 2 ಪ್ರಾಡಕ್ಟ್ಸ್ ಗಳನ್ನ ಖರೀದಿಸಿದ್ದು. ಐ ಥಿಂಕ್ ಒಂದು ಇವರದ್ದು ಕ್ಲೆನ್ಸಿಂಗ್ ಆಯಿಲ್ ಬರುತ್ತೆ, ಇದೇ ರೇಂಜ್ ಇದ್ದು ರೈಸ್ ಸೆರಮೈಡ್, ಅಂಡ್ ದಿಸ್ ಇಸ್ ದ ರೈಸ್ ಸೆರಮೈಡ್ ಮಾಯಿಶ್ಚರೈಸಿಂಗ್ ಎಮಲ್ಷನ್. 2 ಪ್ರಾಡಕ್ಟ್ಸ್ ಆರ್ ಆಸಮ್ ಅಂಡ್ ಐ ಲವ್ ದಿಸ್ ಬ್ರ್ಯಾಂಡ್. ಯಾಕಂದ್ರೆ ಈ 2 ಪ್ರಾಡಕ್ಟ್ಸ್ ಗಳು ನನಗೆ ಅಷ್ಟೊಂದು ಈ ಬ್ರ್ಯಾಂಡ್ ಬಗ್ಗೆ ಪ್ರೀತಿ ಮೂಡಿಸಿದೆ. ಇನ್ನೂ ಪ್ರಾಡಕ್ಟ್ಸ್ ಗಳನ್ನ ಖರೀದಿಸಬೇಕು ಅಂತ ಅನಿಸ್ತೀನಿ, ಬಟ್ ಐ ಡೋಂಟ್ ನೋ ಯಾವ ಪ್ರಾಡಕ್ಟ್ಸ್ ಅನ್ನ ಖರೀದಿಸ್ಬೇಕಂತ. ನಾನು ಇನ್ನು ರಿಸರ್ಚ್ ಮಾಡ್ಬೇಕು ಇವ್ರ ಹತ್ರ ಯಾವ್ದೆಲ್ಲ ಪ್ರಾಡಕ್ಟ್ಸ್ ಇದೆ. ಬಟ್ ರಿಯಲಿ ಗುಡ್, ತುಂಬಾ ಒಳ್ಳೆ ಮಾಯಿಶ್ಚರೈಸರ್ ಆಯ್ತಾ ಇದು. ಆಸಮ್. ಈವನ್ ಕ್ಲೆನ್ಸಿಂಗ್ ಆಯಿಲ್ ಕೂಡ ಒಂದು ಸ್ವೈಪ್ ಅಲ್ಲಿ ಒಂದು ಹೀಗೆ ಮಸಾಜ್ ಮಾಡಿದ್ರೆ ಸಾಕು, ಎಲ್ಲ ಮೇಕಪ್ ಬಿಡಿಸಿ ಬರುತ್ತೆ. ಸೊ ಐ ಲವ್ ದಿಸ್ ಬ್ರ್ಯಾಂಡ್. ಈ ಬ್ರ್ಯಾಂಡ್ ತುಂಬಾ ಕೊರಿಯನ್ ಬ್ರ್ಯಾಂಡ್ ಆಯ್ತಾ, ಅಂಡ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಹೇಳ್ಬಹುದು. ತುಂಬಾ ಲಕ್ಸ್ ಅಲ್ಲ, ಬಟ್ ಇದು ಜಸ್ಟ್ 150 ml ಇದೆ ಅಂಡ್ ಇದಕ್ಕೆ 900 ಏನೋ ನಾನು ಕೊಟ್ಟಿದ್ದೀನಿ. ಡಿಸ್ಕೌಂಟ್ ಅಲ್ಲಿ ನಿಮ್ಗೆ ಸಿಗುತ್ತೆ, ಬೇಕಾದ್ರೆ ನೀವು ಚೆಕ್ ಮಾಡ್ಬೋದು. ಈ ಬ್ರ್ಯಾಂಡ್ ಮಾತ್ರ ತುಂಬಾ ಚೆನ್ನಾಗಿದೆ. ಈ ಬ್ರ್ಯಾಂಡ್ ಇಂದ ನೀವು ಏನಾದ್ರೂ ಪರ್ಚೇಸ್ ಮಾಡ್ಬೋದು ಅನ್ಕೊಳ್ತೀನಿ. ನಾನು 2 ಪ್ರಾಡಕ್ಟ್ಸ್ ಅನ್ನ ಟ್ರೈ ಮಾಡಿರೋದು. ನಿಮ್ಗೆ ಬೇಕಾದ್ರೆ ನಾನು ಇನ್ನೂ ಪ್ರಾಡಕ್ಟ್ಸ್ ಗಳನ್ನ ಟ್ರೈ ಮಾಡ್ತೀನಿ. ಸಜೆಸ್ಟ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಗೆ ಯಾವ ಪ್ರಾಡಕ್ಟ್ಸ್ ಅನ್ನ ಈ ಬ್ರ್ಯಾಂಡ್ ಇಂದ ನಾನು ಟ್ರೈ ಮಾಡ್ಬೇಕಂತ. ಬಟ್ ದಿಸ್ ಬ್ರ್ಯಾಂಡ್ ಇಸ್ ರಿಯಲಿ ಗುಡ್. ತುಂಬಾ ಚೆನ್ನಾಗಿದೆ, ತುಂಬಾ ಒಳ್ಳೆ ವರ್ಕ್ ಕೂಡ ಮಾಡುತ್ತೆ ನನ್ನ ಸ್ಕಿನ್ಗೆ. ನೆಕ್ಸ್ಟ್ ಬ್ರ್ಯಾಂಡ್ ಇಸ್ ನಾಟ್ ಇಂಡಿಯನ್, ಬಟ್ ರೀಸೆಂಟ್ ಆಗಿ ಅಂದ್ರೆ 1 ವರ್ಷ ಆಯ್ತು ಅನ್ಸುತ್ತೆ ಇಂಡಿಯಾಗೆ ಬಂದ್ಬಿಟ್ಟು, ವಿಚ್ ಇಸ್ ಆರ್ಡಿನರಿ. ಈ ಬ್ರ್ಯಾಂಡ್ ಇಂದ ನಾನು 2-3 ಸೀರಮ್ ಗಳನ್ನ ಬಳಸಿದ್ದೀನಿ ಅಂಡ್ ಐ ಲವ್ ದಿಸ್. ಒಂದು ಐ ಸೀರಮ್ ಅನ್ನ ಬಳಸಿದ್ದೀನಿ, ಇದು ನನ್ನ ಹತ್ರ ಇರೋದು ಸ್ಯಾಲಿಸಿಲಿಕ್ ಆಸಿಡ್, ಅಂಡ್ ಇನ್ನೊಂದು ಯಾವ್ದೋ ಸೀರಮ್ ಅನ್ನ ನಾನು ಬಳಸ್ತಿದ್ದೀನಿ ಅಂಡ್ ತುಂಬಾ ಚೆನ್ನಾಗಿದೆ ಈ ಬ್ರ್ಯಾಂಡ್. ನಿಮ್ಮ ಸ್ಕಿನ್ನಿನ ಪ್ರಾಬ್ಲಮ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಇವರದ್ದು ಸೊಲ್ಯೂಷನ್ ಅನ್ನ ನೀವು ಹಚ್ಕೊಂಡ್ರೆ ರಿಯಲಿ ವರ್ಕ್ ಆಗುತ್ತೆ, ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಎಸ್ಪೆಷಲಿ ಇವರದ್ದು ಸೀರಮ್ಸ್ ಗಳು ಆನ್ ಪಾಯಿಂಟ್ ಆಗಿದೆ ಆಯ್ತಾ. ನಿಮ್ಮ ಯಾವ ಪ್ರಾಬ್ಲಮ್ಸ್ ಇದೆ, ಈಗ ಆಕ್ನೆ ಇದ್ರೆ ಈ ಸ್ಯಾಲಿಸಿಲಿಕ್ ಆಸಿಡ್ ಅನ್ನ ನೀವು ಬಳಸಬಹುದು. ಇವರದ್ದು AHA BHA ಪೀಲ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಸೊ ಅದನ್ನ ನಾನು ಯೂಸ್ ಮಾಡಿಲ್ಲ, ಬಟ್ ದಿಸ್ ಬ್ರ್ಯಾಂಡ್ ಹ್ಯಾಸ್ ವರ್ಕ್ಡ್ ಔಟ್ ಫಾರ್ ಮೀ. ಏನೇ ಇದರಿಂದ ನಾನು ಪರ್ಚೇಸ್ ಮಾಡಿದ್ರು ನಂಗೆ ವರ್ಕ್ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ. ಬಟ್ ಐ ಹ್ಯಾವ್ ಟು ಟ್ರೈ. ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದೆ ಈ ಬ್ರ್ಯಾಂಡ್, ಯಾಕಂದ್ರೆ ಇಲ್ಲಿಯದಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ನೀವು ಆರ್ಡಿನರಿಯಿಂದ ಏನಾದ್ರೂ ಪರ್ಚೇಸ್ ಮಾಡ್ಬೇಕಂತ ಎಣಿಸ್ತಿದ್ರೆ ಕಣ್ ಮುಚ್ಚಿ ಪರ್ಚೇಸ್ ಮಾಡಿ ಅಂಡ್ ಟ್ರೈ ಮಾಡಿ ಒಮ್ಮೆ ಆಯ್ತಾ. ಸೊ ದಟ್ ನಿಮ್ಗೆ ಕೂಡ ಐಡಿಯಾ ಸಿಗುತ್ತೆ ಆರ್ಡಿನರಿ ವರ್ಕ್ ಆಗತ್ತಾ ಇಲ್ವಾ ಅಂತ. ನನ್ಗಂತೂ ವರ್ಕ್ ಆಗಿದೆ. ನೆಕ್ಸ್ಟ್ ಬ್ರ್ಯಾಂಡ್ ಬಂದ್ಬಿಟ್ಟು ಆರ್ಡಿನರಿದೆ ಇಂಡಿಯನ್ ಡ್ಯೂಪ್ ಅಂತ ಹೇಳ್ಬಹುದು, ಮಿನಿಮಲಿಸ್ಟ್. ಇವರದ್ದು ಎಲ್ಲಾ ಸೀರಮ್ಸ್ ಗಳು ನಂಗೆ ತುಂಬಾ ಚೆನ್ನಾಗಿ ವರ್ಕ್ ಆಗಿವೆ. ಇದು ನನ್ನ ಹತ್ರ ಇರೋದು ಆಲ್ಫಾ ಅಬ್ಯೂಟಿನ್ 2% ಸೀರಮ್ ಅಂಡ್ ದಿಸ್ ಹಸ್ ವರ್ಕ್ ರಿಯಲಿ ವೆಲ್ ಫಾರ್ ಮೀ. ಇವರದ್ದು ರೆಟಿನಾಲ್ ಕೂಡ ನಾನು ಯೂಸ್ ಮಾಡ್ತೇನೆ, ವಿಚ್ ಇಸ್ ರಿಯಲಿ ಗುಡ್. ಅಂಡ್ ಇದ್ರದ್ದು ಒಂದೇ ಒಂದು ಐಟಮ್ ಅನ್ಸುತ್ತೆ, ಇವರದ್ದು ಸ್ಟಾರ್ಟಿಂಗ್ ಅಲ್ಲಿ ಒಂದು ಸನ್ಸ್ಕ್ರೀನ್ ಬಂದಿತ್ತು. ಈಗ ಇವರದ್ದು ಸನ್ಸ್ಕ್ರೀನ್ ನಾನು ಯೂಸ್ ಮಾಡಿಲ್ಲ, ಫಾರ್ಮುಲೇಷನ್ ಎಲ್ಲ ಚೇಂಜ್ ಆಗಿದೆ. ಬಟ್ ಸ್ಟಾರ್ಟಿಂಗ್ ಅಲ್ಲಿ ಒಂದು ಸನ್ಸ್ಕ್ರೀನ್ ಬಂದಿತ್ತು, ಅದು ನನಗೆ ಸ್ವಲ್ಪನೂ ಇಷ್ಟ ಆಗಿರ್ಲಿಲ್ಲ. ಅಂಡ್ ಇವರದ್ದು ಮಾಯಿಶ್ಚರೈಸರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ, ಬೇಕಾದ್ರೆ ನೀವು ಇದನ್ನ ಟ್ರೈ ಮಾಡಬಹುದು. ಅದೇ ಹೇಳಿದ್ನಲ್ವಾ, ಆರ್ಡಿನರಿ ಯಾರಿಗೆಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಕಾಣಿಸುತ್ತೆ, ಈ ಬ್ರ್ಯಾಂಡ್ ಅನ್ನ ನೀವು ಟ್ರೈ ಮಾಡಬಹುದು, ಮಿನಿಮಲಿಸ್ಟ್. ಆರ್ಡಿನರಿ ಹಾಗೇನೆ ಸಿಮಿಲರ್ ಪ್ರಾಡಕ್ಟ್ಸ್ ಅನ್ನ ಮಿನಿಮಲಿಸ್ಟ್ ಅವರು ಪ್ರೊಡ್ಯೂಸ್ ಮಾಡ್ತಾರೆ ಅಂಡ್ ಪ್ಯಾಕೇಜಿಂಗ್ ಕೂಡ ಸ್ವಲ್ಪ ಸಿಮಿಲರ್ ಆಗಿದೆ. ಅವರದ್ದು ವೈಟ್ ಪ್ಯಾಕೇಜಿಂಗ್, ಇವರದ್ದು ಬ್ಲಾಕ್ ಪ್ಯಾಕೇಜಿಂಗ್ ಅಷ್ಟೇ. ತುಂಬಾ ಚೆನ್ನಾಗಿದೆ ಈ ಬ್ರ್ಯಾಂಡ್ ಕೂಡ. ನಿಮ್ಗೆ ಬೇಕಾದ್ರೆ ಈ ಬ್ರ್ಯಾಂಡ್ ಇಂದ ನೀವು ಪ್ರಾಡಕ್ಟ್ಸ್ ಗಳನ್ನ ತರಿಸಿ ಟ್ರೈ ಮಾಡಬಹುದು. ಇನ್ನೊಂದು ಬ್ರ್ಯಾಂಡ್ ವಿಚ್ ಇಸ್ ನಾಟ್ ಫ್ರಮ್ ಇಂಡಿಯಾ ಇಸ್ ದಿಸ್ ಸೆರಾವೆ. ಐ ಲವ್ ದಿಸ್ ಬ್ರ್ಯಾಂಡ್ ಆಯ್ತಾ. ಇದರಿಂದ ನಾನು ಏನೆಲ್ಲ ಟ್ರೈ ಮಾಡಿದ್ದೀನಿ ಎಲ್ಲ ನಂಗೆ ವರ್ಕ್ ಆಗಿದೆ. ಇದರದ್ದು ಮಾಯಿಶ್ಚರೈಸಿಂಗ್ ಲೋಷನ್ ನಂಗೆ ತುಂಬಾ ಇಷ್ಟ, ತುಂಬಾ ಚೆನ್ನಾಗಿ ವರ್ಕ್ ಮಾಡಿದೆ ನಂಗೆ. ಅಂಡ್ ದಿಸ್ ಇಸ್ ದ ಹೈಡ್ರೇಟಿಂಗ್ ಕ್ಲೆನ್ಸರ್ ಫಾರ್ ನಾರ್ಮಲ್ ಟು ಡ್ರೈ ಸ್ಕಿನ್. ತುಂಬಾ ಚೆನ್ನಾಗಿದೆ ಈ ಕ್ಲೆನ್ಸರ್. ನಾನು ಮಾರ್ನಿಂಗ್ ಫೇಸ್ ವಾಶ್ ಮಾಡುವಾಗ ಇದನ್ನೇ ಯೂಸ್ ಮಾಡ್ಬೋದು. ಅಂಡ್ ದಿಸ್ ಇಸ್ ಸೋ ಜೆಂಟಲ್ ಆನ್ ದ ಸ್ಕಿನ್. ತುಂಬಾ ಫೋಮ್ ಎಲ್ಲ ಬರಲ್ಲ, ಬಟ್ ತುಂಬಾ ಚೆನ್ನಾಗಿದೆ ಈ ಬ್ರ್ಯಾಂಡ್. ತುಂಬಾ ಚೆನ್ನಾಗಿದೆ. ಇದು ಆಕ್ಚುಲಿ ಅಲ್ಲಿ ಹೊರಗಿನ ದೇಶದಲ್ಲಿ ಸ್ವಲ್ಪ ಅಫೋರ್ಡೆಬಲ್ ಬ್ರ್ಯಾಂಡ್, ಇಲ್ಲೂ ಬರುವಾಗ ತುಂಬಾ ಎಕ್ಸ್ಪೆನ್ಸಿವ್ ಅಂತ ಏನೂ ಆಗ್ಲಿಲ್ಲ. ಬಟ್
ಇಟ್ ಈಸ್ ಇನ್ ಸಮ್ವೇರ್ ಮಿಡ್ ರೇಂಜ್ ಬ್ರ್ಯಾಂಡ್ ಅಂತ ಹೇಳ್ತಾರಲ್ವಾ ಹಾಗೆ. ಬಟ್ ದಿಸ್ ಬ್ರ್ಯಾಂಡ್ ಇಸ್ ರಿಯಲಿ ಗುಡ್. ಇದು ವರ್ಕ್ ಮಾಡುತ್ತೆ ಎಲ್ರಿಗೂ ಅಂತ ನನ್ನ ನಂಬಿಕೆ. ನಾನಿಂದ ಇವರಿಂದ 2-3 ಪ್ರಾಡಕ್ಟ್ಸ್ ಅನ್ನ ತರಿಸಿದ್ದೀನಿ ಅಂಡ್ ಯೂಸ್ ಮಾಡಿದ್ದೀನಿ ಅಂಡ್ ದೇ ಹ್ಯಾವ್ ವರ್ಕ್ಡ್ ರಿಯಲಿ ಮ್ಯಾಜಿಕಲಿ ಫಾರ್ ಮಿ. ನಂಗೆ ತುಂಬಾ ಇಷ್ಟ ಈ ಬ್ರ್ಯಾಂಡ್. ಸೆರಾವಿ ತರನೇ ಇನ್ನೊಂದು ಇಂಡಿಯನ್ ಬ್ರ್ಯಾಂಡ್ ಸೆಟಾಫಿಲ್ ಅಂತ ಹೇಳ್ಬಹುದು. ಸೊ ಸೆರಾವಿಕ್ಕಿಂತ ಅದು ಐ ಥಿಂಕ್ ಒಂದೇ ಪ್ರೈಸ್ ರೇಂಜ್ ಅಲ್ಲಿ ಇದೆ ಎರಡು ಕೂಡ. ಅದು ಕೂಡ ಇವರದ್ದು ಹೇಗೆ ಪ್ರಾಡಕ್ಟ್ಸ್ ಇದೆ ಹಾಗೆ ಅವರದ್ರಲ್ಲಿ ಕೂಡ ಪ್ರಾಡಕ್ಟ್ಸ್ ಇದೆ. ಇದು ಹೈಡ್ರೇಟಿಂಗ್ ಕ್ಲೆನ್ಸರ್, ಅವರದ್ರಲ್ಲಿ ಕೂಡ ಈ ತರ ಒಂದು ಜೆಂಟಲ್ ಕ್ಲೆನ್ಸರ್ ಅಂತ ಬರುತ್ತೆ, ಅದು ಕೂಡ ಚೆನ್ನಾಗಿದೆ. ಅದು ಕೂಡ ನಾನು 2 ಬಾಟಲ್ ಅನ್ನ ಖಾಲಿ ಮಾಡಿದ್ದೀನಿ ಅಂಡ್ ದಿಸ್ ಇಸ್ ದ ಸೆಕೆಂಡ್ ಬಾಟಲ್ ಆಫ್ ಮೈನ್ ಸೆರಾವಿಯಿಂದ. ಸೊ ಇದೆರಡರಲ್ಲೂ ನೀವು ಕಂಪೇರ್ ಮಾಡಿ ನೋಡ್ಲಿಕ್ಕೆ ಐ ಲೈಕ್ ದಿಸ್ ಅ ಬಿಟ್ ಮೋರ್. ಬಟ್ ಸೆಟಾಫಿಲ್ ಕೂಡ ಏನು ಕಡಿಮೆ ಇಲ್ಲ, ಅದು ಕೂಡ ತುಂಬಾ ಚೆನ್ನಾಗೇ ಇದೆ. ಬಟ್ ನನ್ನ ಹತ್ರ ಈಗ ಅವರದ್ದು ಪ್ರಾಡಕ್ಟ್ಸ್ ಇಲ್ಲ, ಕರೆಂಟ್ಲಿ ನನ್ನ ಕೈಯಲ್ಲಿ ಇಲ್ಲ. ಬಟ್ ನಾನು ಅವರ ಪ್ರಾಡಕ್ಟ್ಸ್ ಅನ್ನು ತುಂಬಾ ಯೂಸ್ ಮಾಡಿದ್ದೀನಿ. ಈವನ್ ಅವರದ್ದು ಮಾಯಿಶ್ಚರೈಸಿಂಗ್ ಲೋಷನ್, ಅವರದ್ದು ಕ್ಲೆನ್ಸರ್ಸ್ ಗಳು ಎಲ್ಲ ಯೂಸ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ದ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಐ ಲವ್ ದಿಸ್ ಬ್ರ್ಯಾಂಡ್. ದಿಸ್ ಈಸ್ ದ ಡರ್ಮಾಕೋ ಅಂಡ್ ಇದು ನನ್ನ ಹತ್ರ ಇರೋದು ಅವರದ್ದು 1% ಹೈಲರಾನಿಕ್ ಸನ್ಸ್ಕ್ರೀನ್ ಆಕ್ವಾ ಜೆಲ್. ಇದು ನನ್ನದು 3rd ಬಾಟಲ್ ಆಯ್ತಾ. 3rd ಬಾಟಲ್ ನೀವು ಅನಿಸ್ಬಹುದು ನನಗೆ ಎಷ್ಟು ಈ ಬ್ರ್ಯಾಂಡ್, ಎಸ್ಪೆಷಲಿ ಈ ಸನ್ಸ್ಕ್ರೀನ್ ನಂಗೆ ತುಂಬಾ ಇಷ್ಟ. ಇವರಿಂದ ನಾನು AHA/BHA ಪೀಲ್ ಅನ್ನ ಯೂಸ್ ಮಾಡಿದ್ದೀನಿ ಅಂಡ್ ಇವರದ್ದು ನಾನು ಟ್ರಾನ್ಸಿಲಿಕ್ ಆಸಿಡ್ ಇದು ನಾನು ರಿವ್ಯೂ ಕೊಟ್ಟಿದ್ದೀನಿ. ಆ ರಿವ್ಯೂ ಬೇಕಾದ್ರೆ ಇಲ್ಲಿ ಐ ಬಟನ್ ಅಲ್ಲಿ ಬಿಟ್ಟಿರ್ತೇನೆ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ಇವರದ್ದು ನಾನು ಸ್ಯಾಲಿಸಿಲಿಕ್ ಆಸಿಡ್ ಅನ್ನ ಯೂಸ್ ಮಾಡಿದ್ದೀನಿ, ಸ್ಯಾಲಿಸಿಲಿಕ್ ಮಾಸ್ಕ್ ಅನ್ನ ಯೂಸ್ ಮಾಡಿದ್ದೀನಿ. ತುಂಬಾ ಪ್ರಾಡಕ್ಟ್ಸ್ ಗಳು ಈ ಬ್ರ್ಯಾಂಡ್ ಇಂದ ನಾನು ಯೂಸ್ ಮಾಡಿದ್ದೀನಿ ನಾನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾನೆ ಇದ್ದೀನಿ. ಈ ಸನ್ಸ್ಕ್ರೀನ್ ಅಂತೂ ನಂಗೆ ಬಿಡ್ಲಿಕ್ಕೆ ಆಗ್ತಾ ಇಲ್ಲ, ತುಂಬಾ ನಾನು ಇದನ್ನು ಯೂಸ್ ಮಾಡಿದ್ದೀನಿ. ಇದು ಖಾಲಿ ಆದ ಕೂಡಲೇ ನಾನು ಏನ್ ಮಾಡ್ತೀನಿ ಗೊತ್ತಾ, ಇಲ್ಲಿ ಕಟ್ ಮಾಡಿಬಿಟ್ಟು ಒಳಗೆ ಏನೆಲ್ಲ ಉಳಿದಿದೆ ಅದನ್ನೆಲ್ಲ ತೆಗೆದು ನನ್ನ ಮುಖಕ್ಕೆ ಹಚ್ತೀನಿ. ಸೊ ಅಷ್ಟು ನಂಗೆ ಈ ಬ್ರ್ಯಾಂಡ್ ಇಷ್ಟ ಆಗಿದೆ ಅಂಡ್ ಇಷ್ಟ ಆಗ್ತಾನೆ ಇರುತ್ತೆ ಅಂತ ನನ್ನ ನಂಬಿಕೆ. ಕೆಲವೊಂದು ಪ್ರಾಡಕ್ಟ್ಸ್ ಇದರಲ್ಲಿ ವರ್ಕ್ ಆಗದಿದ್ದದ್ದು ಇದೆ ಬೇರೆ ಬೇರೆ ಇನ್ಫ್ಲೂಯೆನ್ಸರ್ಸ್ ಗಳಿಗೆ. ಇದುವರೆಗೆ ಐ ಹ್ಯಾವ್ ನಾಟ್ ಕಮ್ ಅಕ್ರಾಸ್ ಯಾವುದು ನನಗೆ ಇಷ್ಟ ಆಗಿಲ್ಲ ಅಂತ ಹೇಳ್ಬಿಟ್ಟು ನನ್ಗೇನು ಅನ್ಸ್ಲಿಲ್ಲ. ಬಟ್ ಮುಂದೆ ಆಗ್ಲೂಬಹುದು, ನಂಗೆ ಗೊತ್ತಿಲ್ಲ. ಬಟ್ ಈ ಪ್ರಾಡಕ್ಟ್ ಮಾತ್ರ ನಂಗೆ ತುಂಬಾ ಇಷ್ಟ. ಈ ಬ್ರ್ಯಾಂಡ್ ಕೂಡ ನಂಗೆ ತುಂಬಾ ಇಷ್ಟ, ತುಂಬಾ ಒಳ್ಳೇದಿದೆ ಈ ಬ್ರ್ಯಾಂಡ್. ನಿಮ್ಗೆ ಬೇಕಾದ್ರೆ ಟ್ರೈ ಮಾಡಬಹುದು. ಸೊ ದೀಸ್ ವೆರ್ ದ ಸ್ಕಿನ್ ಕೇರ್ ಬ್ರ್ಯಾಂಡ್ಸ್ ದಟ್ ರಿಯಲಿ ವರ್ಕ್ಡ್ ಔಟ್ ಫ್ರಮ್ ಮೀ. ಇದಕ್ಕಿಂತ ನಾನು ಬೇರೆ ಪ್ರಾಡಕ್ಟ್ಸ್ ಗಳನ್ನ ಅರ್ತ್ ರಿದಮ್ ಇಂದ ಟ್ರೈ ಮಾಡಿದ್ದೀನಿ, ಬಟ್ ಐ ಆಮ್ ನಾಟ್ ಅ ಫ್ಯಾನ್ ಆಫ್ ದೇರ್ ಪ್ರಾಡಕ್ಟ್ಸ್. ಕೆಲವೊಂದು ಅದು ನಾನು 10 ಪ್ರಾಡಕ್ಟ್ಸ್ ತರಿಸಿದ್ರೆ ಅದರಲ್ಲಿ ಐ ಥಿಂಕ್ 1 ಪ್ರಾಡಕ್ಟ್ ಅನ್ನೋ ನಂಗೆ ವರ್ಕ್ ಮಾಡಿದೆ, ಬೇರೆ ಯಾವುದು ಅಷ್ಟೊಂದು ವರ್ಕ್ ಮಾಡಿಲ್ಲ. ಸೊ ಅದಕ್ಕೋಸ್ಕರ ಆ ಬ್ರ್ಯಾಂಡ್ ಅನ್ನು ನಾನು ಇಲ್ಲಿ ಇನ್ಕ್ಲೂಡ್ ಮಾಡಿಲ್ಲ. ಮತ್ತೆ ಬೇರೆ ಬ್ರ್ಯಾಂಡ್ ನಂಗೆ ಅಷ್ಟೊಂದು ನೆನಪು ಬರ್ತಾ ಇಲ್ಲ, ನೆನಪು ಬಂದ್ರೆ ನಾನು ನಿಮಗೆ ತಿಳಿಸ್ತೀನಿ. ಬಟ್ ದೀಸ್ ಆರ್ ಮೈ ಕರೆಂಟ್ಲಿ ನಾನು ಏನ್ ಹೇಳ್ತಾರೆ ನನ್ನ ಪ್ರಾಡಕ್ಟ್ಸ್ ಗಳಿರೋದೇ ಈ ಬ್ರ್ಯಾಂಡ್ಸ್ ಗಳಿಂದ. ಸೊ ಅದಕ್ಕೋಸ್ಕರ ನಿಮ್ಮ ಹತ್ರ ಈ ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡ್ಬೇಕಂತ ನನ್ಗೆ ಅನಿಸ್ತು. ಬೇರೆ ಯಾವ್ದಾದ್ರು ಬ್ರ್ಯಾಂಡ್ ಇಂದ ಏನಾದ್ರು ಟ್ರೈ ಮಾಡ್ಬೇಕಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನನ್ನ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಡಿ. ದ್ಯಾಟ್ ವಿಲ್ ಮೀನ್ ದ ವರ್ಲ್ಡ್ ಟು ಮೀ. ಮತ್ತೆ ಸಿಗ್ತೇನೆ ಇನ್ನೊಂದು ವಿಡಿಯೋ ಜೊತೆ. ಟೇಕ್ ಕೇರ್, ಲವ್ ಯು ಆಲ್, ಬೈ.